Now in K level 2, my neighborhood rhyme segment. I'll explain steps. So rhyme is did my homework just now. Thank you teacher, check my homework just now. Have a fever just now. Thank you doctor, give me medicine just now. First to see these are the steps. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ರಿಸೈಡ್ ದ ಹೋಲ್ ರೈಮ್ನ ಇಂಗ್ಲೀಷಲ್ಲಿ ಆ್ಯಕ್ಷನ್ಸ್ ಮೂಲಕ ಹೇಳಿಬಿಡಿ. ಆಮೇಲೆ ರೈಮ್ನ ಮದರ್ ಟಂಗಲ್ಲಿ ಫೋಕಸ್ ಮಾಡಿ, ಕೀವರ್ಡ್ಸ್ ಫೋಕಸ್ ಮಾಡಿ ಅರ್ಥ ಹೇಳಿ. ನೆಕ್ಸ್ಟ್ ರಿಸೈಡ್ ದ ಹೋಲ್ ರೈಮ್ ಲೈನ್ ಬೈ ಲೈನ್ ಆ್ಯಕ್ಷನ್. ಈಗ ನೋಡಿ, ನೆಕ್ಸ್ಟ್ ಫಸ್ಟಿಗ ಹೋಲ್ ರೈಮ್ ಹೇಳೈತಲ್ಲ, ನೆಕ್ಸ್ಟ್ ಕನ್ನಡದಲ್ಲಿ ಅರ್ಥ ಹೇಳಿ. ಡಿಡ್ ಮೈ ಹೋಮ್ವರ್ಕ್, ನನ್ನ ಮನೆ ಕೆಲಸ ಮಾಡಿದೆ, ನನ್ನ ಮನೆ ಕೆಲಸ ಮಾಡಿ ಜಸ್ಟ್ ನಾವು ಈಗ ನಾನು ಮಾಡಿದೆ. ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳಿದ್ರು, ಥ್ಯಾಂಕ್ ಯು ಟೀಚರ್, ಚೆಕ್ ಮೈ ಹೋಮ್ವರ್ಕ್ ಜಸ್ಟ್, ನನ್ನ ಹೋಮ್ವರ್ಕ್ ಚೆಕ್ ಮಾಡಿದ್ದೀರಾ, ಥ್ಯಾಂಕ್ ಯು. ಹ್ಯಾಡ್ ಎ ಫೀವರ್, ಈಗ ಫೀವರ್ ಇತ್ತು, ನನಗೆ ಫೀವರ್ ಈಗ ತಾನು ಫೀವರ್ ಇತ್ತು. ಸೊ ಥ್ಯಾಂಕ್ ಯು ಡಾಕ್ಟರ್, ನೀವು ಅದಕ್ಕೆ ಗಿವ್ ಮಿ ಮೆಡಿಸಿನ್ ಜಸ್ಟ್ ನಾವು, ನೀವು ನನಗೆ ಮೆಡಿಸಿನ್ ಕೊಟ್ರಿ, ಥ್ಯಾಂಕ್ ಯು. ಮೆಡಿಸಿನ್ ಅಂದರೆ ಔಷಧಿ, ಡಾಕ್ಟರ್ ಅಂದರೆ ಡಾಕ್ಟರ್, ಫೀವರ್, ಹೋಮ್ವರ್ಕ್ ಅಂದರೆ ಮನೆ ಕೆಲಸ, ಟೀಚರ್ ಶಿಕ್ಷಕ, ಈ ಥರ ಅರ್ಥ, ಈ ಥರ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಸ್ಟೆಪ್ಪು, ಇದನ್ನೆಲ್ಲ ಫುಲ್ಲು ಪ್ರಾಕ್ಟೀಸ್ ಮಾಡಿಸ್ಬೇಕು, ರಿಪೀಟ್ ಮಾಡಿಸ್ಬೇಕು, 4-5 ಸಲ ಚೆನ್ನಾಗಿ ಬ್ಯಾಟ್ ಹಾಕ್ಬೋದು ಮಕ್ಕಳಿಗೆ. ನೆಕ್ಸ್ಟು ಫೋರ್ತ್ ಏನು, ಒಂದು ಲೈನೆಲ್ಲ ಅರ್ಧ, ಡಿಡ್ ಮೈ ಅಂತ ಹೇಳಿದಾಗ ಹೋಮ್ವರ್ಕ್, ಡಿಡ್ ಮೈ ಹೋಮ್ವರ್ಕ್ ಆ ಥರ ಅರ್ಧ ಹೇಳಿದ್ರೆ ಅರ್ಧ. ಆಮೇಲೆ ಏನು ಮಾಡೋದು, ಇದು ಈ ಥರ ಹೇಳ್ಬೋದು. ನಾವು ಡಿಡ್ ಮೈ ಹೋಮ್ವರ್ಕ್ ಅಂದರೆ ನೆಕ್ಸ್ಟು ಆಯಿತಾ, ನೆಕ್ಸ್ಟ್ ಈಗ ಲೈನ್, ನೆಕ್ಸ್ಟ್ ಸ್ಟೆಪ್ ಡಿಡ್ ಮೈ ಹೋಮ್ವರ್ಕ್, ನಾವು ಫಸ್ಟ್ ಲೈನ್ ಹೇಳಿದ್ರೆ ಅವ್ರು ಡಿಡ್ ಮೈ ಹೋಮ್ವರ್ಕ್. ಆಮೇಲೆ ನಾವು ಡಿಡ್ ಮೈ ಹೋಮ್ವರ್ಕ್ ಅವ್ರಿಗೆ ಜಸ್ಟ್ ನಾವು ತಿರ್ಗಿ ಅವರು ಥ್ಯಾಂಕ್ ಯು ಟೀಚರ್, ನಾವು ಥ್ಯಾಂಕ್ ಯು ಟೀಚರ್, ಚೆಕ್ ಮೈ ಹೋಮ್ವರ್ಕ್ ಜಸ್ಟ್ ನಾವು, ಹೀಗೆ ಹೇಳ್ಬೋದು. ಒಂದು ಲೈನ್ ಆದಮೇಲೆ ಡಿಡ್ ಮೈ ಹೋಮ್ವರ್ಕ್ ಜಸ್ಟ್ ನಾವು ಅಂದಮೇಲೆ ತಿರ್ಗಿ ಥ್ಯಾಂಕ್ ಯು ನಾವೇ ಹೇಳಬೇಕು ಫಸ್ಟು ಟೀಚರ್ಸೇ, ಥ್ಯಾಂಕ್ ಯು ಟೀಚರ್, ಅವರು ಥ್ಯಾಂಕ್ ಯು ಟೀಚರ್, ಚೆಕ್ ಮೈ ಹೋಮ್ವರ್ಕ್ ಜಸ್ಟ್, ಇದೊಂದು ಲೈನ್. ಆಮೇಲೆ ಕೊನೆಯಲ್ಲಿ ನಾವು ಆ್ಯಕ್ಷನ್ಸ್ ಮಾಡಬೇಕು, ಮಕ್ಕಳು ಆ ಲೈನ್ನ ಹೇಳಬೇಕು. ಇಷ್ಟು ಅಬೌಟ್ ಮೈ ನೈಬರ್ ರೈಮ್.